ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ವಾ, ಸೂಪರ್! ಯೇಸು ಸ್ವಾಮಿ ಹೇಗೆ ಹೇಳ್ತಿದ್ದಾರೆ ನೋಡಿ. ನಿಮಗೆ ಯಾರಾದರೂ ಮೋಸ, ವಂಚನೆ ಅಥವಾ ಹೊಡೆದಿದ್ದಾರೋ ಅವರನ್ನು ತಿರುಗಿ ಹೊಡೆದು ಅವ್ರಿಗೆ ತಿರುಗಿ ಮೋಸ ಮಾಡಿ ಅವರಿಗೆ ದ್ವೇಷ ಮಾಡೋದ್ರಿಂದ ತಿರುಗಿ ಅವರು ಮತ್ತೆ ಸಮಯ ಅವಕಾಶಗಳನ್ನು ನೋಡಿ ನಿಮಗೆ ತಿರುಗಿ ಮೋಸ ಮಾಡ್ತಾರೆ, ತಿರುಗಿ ಹೊಡಿತಾರೆ. ಆದರೆ ಒಂದು ಕೆಲಸವನ್ನು ನೀನು ಮಾಡು, ಏನಂದರೆ ಆ ಕೆಟ್ಟತನಕ್ಕೆ ನೀನು ಸೋತು ಹೋಗಿ ಅವರು ಕೆಟ್ಟದ್ದನ್ನು ಮಾಡದೆ ನಿನ್ನಲ್ಲಿರುವ ಒಳ್ಳೆತನದಿಂದ ಆ ಕೆಟ್ಟತನವನ್ನು ಸೋಲಿಸು. ಆವಾಗ ಆ ದ್ವೇಷತನ ಅಲ್ಲಿಗೆ ಮುಕ್ತಾಯವಾಗುತ್ತದೆ. ನಿನಗೆ ಒಂದು ಕೆನ್ನೆ ಹೊಡೆದ ಇನ್ನೊಂದು ಕೆನ್ನೆಯನ್ನು ಕೊಡು, ನಿನ್ನನ್ನು ದ್ವೇಷಿಸೋರು ನಿನ್ನ ಪ್ರೀತಿಸು ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಶಿಲುಬೆಯಲ್ಲಿ ಕೂಡ ಅವರು ಅದನ್ನೇ ಮಾಡಿ ತೋರಿಸಿದ್ದಾರೆ ಪ್ರಿಯರೇ. ಅವ್ರಿಗೆ ಯಾರು ಕೆಟ್ಟದನ್ನು ಮಾಡಿದ್ರು, ಮೋಸವನ್ನು ಮಾಡಿದರು, ಅವರಿಂದ ಉಪಕಾರ ಹೊಂದಿಕೊಂಡಂಥವರೇ ಅವರಿಗೆ ಮೋಸ ಮಾಡಿದರು, ಅವರಿಗೆ ದ್ವೇಷ ಮಾಡಿದರು. ಆದರೆ ಯೇಸು ಸ್ವಾಮಿ ಅವರನ್ನು ಕ್ಷಮಿಸಿದರು ಪ್ರಿಯರೇ. ಅದಕ್ಕಾಗಿ ಇವತ್ತು ಯೇಸು ಸ್ವಾಮಿ ನಮಗೆ ಹೇಳ್ತಿದ್ದಾರೆ, ನಿಮಗೆ ಯಾರು ಮೋಸ ವಂಚನೆ ನಿಮಗೆ ಮಾಡಿದಾರೋ ಅವ್ರನ್ನ ಕ್ಷಮಿಸಿರಿ, ಅವ್ರನ್ನ ಪ್ರೀತಿಸಿರಿ, ಅವ್ರಿಗಾಗಿ ಪ್ರಾರ್ಥಿಸಿರಿ.